ಬಿಗ್ ಬಾಸ್ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ. ಕಳೆದ 11 ವರ್ಷದಿಂದ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ವೀಕ್ಷಕರನ್ನ ಮನರಂಜಿಸಿದೆ. ಬಿಗ್ ಬಾಸ್ ಕನ್ನಡ ಅಂದಾಗ ನಮಗೆ ನೆನಪಾಗೋದೆ ಕಿಚ್ಚ ಸುದೀಪ್. 11 ಸೀಸನ್ಗಳನ್ನ ಅಚ್ಚುಕಟ್ಟಾಗಿ ಹೋಸ್ಟ್ ಮಾಡ್ತಾ ಬಂದಿದ್ದಾರೆ. ಆದ್ರೆ ಮುಂದಿನ ಸೀಸನ್ಗಳಿಂದ ಕಿಚ್ಚ ಸುದೀಪ್ ಶೋನ ಹೋಸ್ಟ್ ಮಾಡ್ತಿಲ್ಲ. ನಾನು ಹೋಸ್ಟ್ ಆಗಿ ನಡೆಸಿಕೊಡುವ ಕಟ್ಟಕಡೆಯ ಫಿನಾಲೆ ಇದೆ ಅಂತ ಹೇಳ್ಕೊಂಡಿದ್ದಾರೆ ಬಾದ್ಶಾ. ಅಷ್ಟಕ್ಕೂ ಸುದೀಪ್ ಬಿಗ್ ಬಾಸ್ ಬಿಡುವ ನಿರ್ಧಾರ ಮಾಡಿದ್ದು ಯಾಕೆ, ಕಾರಣ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತಿಮ ಘಟ್ಟ ತಲುಪಿದೆ. ಗ್ರ್ಯಾಂಡ್ ಫಿನಾಲೆ ವಾರ ನಡೀತಾ ಇದೆ. ಇದೇ ಶನಿವಾರ ಹಾಗೂ ಭಾನುವಾರ ಅಂದ್ರೆ ಜನವರಿ 25 ಮತ್ತು 26ರಂದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಕಳೆದ 11 ವರ್ಷಗಳಿಂದ ಬಾದ್ಶಾ ಕಿಚ್ಚ ಸುದೀಪ್ ಕಾರ್ಯಕ್ರಮ ಹೋಸ್ಟ್ ಮಾಡ್ತಾ ಬಂದಿದ್ರು. ಕರುನಾಡಿನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಈ ಪರಿ ಯಶಸ್ವಿಯಾಗಲು ಕಾರಣ ಸುದೀಪ್. 11 ವರ್ಷದಿಂದ ನಿರಂತರವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮ ವಹಿಸಿದ್ರು. ಎಲ್ಲೇ ಇರಲಿ, ಎಷ್ಟು ದೊಡ್ಡ ಕೆಲಸವೇ ಇರಲಿ, ಬಿಗ್ ಬಾಸ್ ವಿಚಾರದಲ್ಲಿ ಸುದೀಪ್ ಕಾಂಪ್ರಮೈಸ್ ಮಾಡ್ಕೊಳ್ತಿರ್ಲಿಲ್ಲ. ಪ್ರತಿ ಶನಿವಾರ ವೀಕ್ಷಕರ ಮುಂದೆ ಕಿಚ್ಚ ಹಾಜರಾಗ್ತಿದ್ರು. ಆದ್ರೀಗ ಸುದೀಪ್ ಬಿಗ್ ಬಾಸ್ ಶೋಗೆ ಅಧಿಕೃತವಾಗಿ ಗುಡ್ ಬೈ ಹೇಳಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕಳೆದ 11 ಸೀಸನ್ಗಳಿಂದ ನಾನು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಖುಷಿಯಿಂದ ನಡೆಸಿಕೊಡ್ತಿದ್ದೇನೆ. ನೀವೆಲ್ಲರೂ ತೋರಿದ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೋಸ್ಟ್ ಆಗಿ ನಾನು ನಡೆಸಿಕೊಡುವ ಕಡೆಯ ಫಿನಾಲೆ ಇದು. ನಿಮ್ಮೆಲ್ಲರಿಗೂ ಮನರಂಜನೆ ನೀಡಲು ನಾನು ನನ್ನ ಬೆಸ್ಟ್ ನೀಡ್ತೇನೆ. ಇದು ಖಂಡಿತವಾಗಿಯೂ ಅವಿಸ್ಮರಣೀಯ ಪಯಣ. ಈ ಕಾರ್ಯಕ್ರಮವನ್ನು ನನ್ನ ಕೈಲಾದಷ್ಟು ಅತ್ಯುತ್ತಮವಾಗಿ ನಿಭಾಯಿಸಿದ್ದಕ್ಕೆ ನನಗೆ ಖುಷಿ ಇದೆ. ಈ ಅವಕಾಶ ಕೊಟ್ಟ ಕಲರ್ಸ್ ಕನ್ನಡ ವಾಹಿನಿಗೆ ನನ್ನ ಧನ್ಯವಾದಗಳು ಅಂತ ಎಕ್ಸ್ನಲ್ಲಿ ಕಿಚ್ಚ ಸುದೀಪ್ ಪೋಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭದಲ್ಲೇ ಕಿಚ್ಚ ಸುದೀಪ್ ಮುಂದಿನ ಸೀಸನ್ ನಿಂದ ಶೋ ನಡೆಸಿಕೊಡೋದಿಲ್ಲ ಅಂತ ನೇರವಾಗಿ ತಿಳಿಸಿದ್ರು. ಆದ್ರೆ ವಾಹಿನಿ ಮತ್ತು ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಬಿಗ್ ಬಾಸ್ ಸೀಸನ್ 11 ನಡೆಸಲು ಒಪ್ಪಿಗೆ ನೀಡಿದ್ರು. ಅದಾದ್ಮೇಲೆ ಕೆಲ ಸಂದರ್ಶನಗಳಲ್ಲಿ ತನ್ನ ರೆಸಿಗ್ನೇಷನ್ ಲೆಟರ್ ಅನ್ನ ಕಲರ್ಸ್ ಕನ್ನಡದವರು ಇನ್ನೂ ಅಪ್ರೂವ್ ಮಾಡಿಲ್ಲ ಅಂತ ಹೇಳ್ತಾ ಬಂದಿದ್ರು. ಇವರ ಮಾತು ಕೇಳಿದ ಫ್ಯಾನ್ಸ್ ಮುಂದಿನ ಸೀಸನ್ಗಳಲ್ಲೂ ಸುದೀಪ್ ಶೋ ನಡೆಸಿಕೊಡ್ತಾರೆ ಅಂತ ಭಾವಿಸಿದ್ರು. ಆದ್ರೆ ಸುದೀಪ್ ಇದೇ ತನ್ನ ಕಡೆಯ ಶೋ ಅಂತ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಇದೀಗ ಫ್ಯಾನ್ಸ್ ಸುದೀಪ್ ಶೋ ಬಿಡಲು ಕಾರಣ ಏನು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ನಲ್ಲಿ ಮೋಸ, ಅನ್ಯಾಯವೇ ನಡೀತಾ ಇದೆ. ಇದು ಸುದೀಪ್ಗೂ ಇಷ್ಟವಾಗ್ತಿಲ್ಲ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಇನ್ನು ಭಾರತೀಯ ಕಿರುತೆರೆ ಕಂಡ ಬೆಸ್ಟ್ ಹೋಸ್ಟ್ ನೀವು. ನಿಮಗೆ ಸರಿಸಾಟಿ ಯಾರೂ ಇಲ್ಲ. ಬಿಗ್ ಬಾಸ್ನ ನಾವು ನೋಡ್ತಾ ಇದ್ದಿದ್ದಕ್ಕೆ ಕಾರಣ ನೀವೇ. ನೀವಿಲ್ಲದೆ ಬಿಗ್ ಬಾಸ್ನ ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಮಿಸ್ ಯು ಬಾಸ್. ನಿಮ್ಮ ತಾಯಿಯ ಅಚ್ಚುಮೆಚ್ಚಿನ ಶೋ ನೀವು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅಂತ ನಮಗೂ ಗೊತ್ತು ಅಂತ ಕೆಲವರು ಟ್ವೀಟ್ ಮಾಡ್ತಿದ್ದಾರೆ. ಇನ್ನು ಸುದೀಪ್ ಮ್ಯಾಕ್ಸ್ ಸಿನಿಮಾದ ಸಂದರ್ಶನದಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ರು. ಎಷ್ಟು ಮಾಡುವುದು, ಎಲ್ಲರನ್ನ ರಿಪೇರಿ ಮಾಡ್ತಾ ಕುಳಿತುಕೊಳ್ಳಲು ನಾನು ಬಂದಿದ್ದೀನಾ? ಬೇರೆ ಕೆಲಸಗಳು ಇರ್ತವೆ, ತುಂಬಾ ಶ್ರಮ ಬೇಕು, ಅದು ಯಾರಿಗೂ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ ಜವಾಬ್ದಾರಿ ನನ್ನ ಮೇಲೆ ಬಂದಾಗ ನೀಟಾಗಿ ತೆಗೆದುಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ. ಎಲ್ಲೂ ಬೀಳದ ಹಾಗೆ ನೋಡಿಕೊಂಡಿದ್ದೇನೆ. ಹಾಗಂದ ಮಾತ್ರಕ್ಕೆ ಪ್ರತಿ ಸೀಸನ್ಗೂ ನಾನೇ ಜವಾಬ್ದಾರಿ ಅಲ್ಲ. ಬಿಗ್ ಬಾಸ್ ಚೆನ್ನಾಗಿ ಆಗಲಿ, ಬಟ್ ಕನ್ನಡ ಒಂಚೂರು ಇಂಪ್ರೂವ್ ಆಗಬೇಕಿದೆ. ಬೇರೆ ಭಾಷೆಯ ಬಿಗ್ ಬಾಸ್ ಕಾರ್ಯಕ್ರಮಗಳನ್ನ ಅಕ್ಕಪಕ್ಕ ಇಟ್ಟಾಗ ಕನ್ನಡ ಬಿಗ್ ಬಾಸ್ ನಲ್ಲಿ ಸ್ವಲ್ಪ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಚೆನ್ನಾಗಿ ಆಗ್ಬೇಕು, ಇನ್ನೊಂಚೂರು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಟೈಟ್ ಶೆಡ್ಯೂಲ್ ನಿಂದಾಗಿಯೂ ಬಿಗ್ ಬಾಸ್ ತೊರೆಯಲು ಸುದೀಪ್ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಂದಿನ ಸೀಸನ್ಗಳಲ್ಲಿ ಸುದೀಪ್ ಬದಲು ಬೇರೆ ಯಾರು ಹೋಸ್ಟ್ ಆಗಿ ಬರ್ತಾರೆ? ಇನ್ನು ಮುಂದಿನ ಶೋ ಹೇಗಿರಲಿದೆ ಅನ್ನೋದೇ ವೀಕ್ಷಕರ ಮುಂದಿರುವ ಪ್ರಶ್ನೆ. ಸೊ ನೀವು ಬಿಗ್ ಬಾಸ್ ನಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ನ ಮಿಸ್ ಮಾಡ್ಕೊಳ್ತಿದ್ದೀರಾ? ನಿಮ್ಮ ಪ್ರಕಾರ ಮುಂದಿನ ಸೀಸನ್ಗಳನ್ನ ಯಾರು ನಡೆಸಿಕೊಂಡು ಹೋಗ್ಬೋದಂತ ಕಾಮೆಂಟ್ ಮಾಡಿ. ನಮಸ್ಕಾರ.